ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ನಿಲ್ತಾ ಇಲ್ಲ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರನ್ನ ಉದ್ದೇಶಿಸಿ ಮಾಡಿರುವಂತ ಮನವಿ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಿನ್ನೆ ಪ್ರಧಾನಿ ಮೋದಿ ಮಹತ್ವದ ಸಂದೇಶವನ್ನ ಮನವಿಯನ್ನ ದೇಶದ ಜನರ ಮುಂದೆ ಮಾಡಿದ್ದಾರೆ. ಇದು ಈಗ ಟೆನ್ಷನ್ಗೂ ಕಾರಣ ಆಗ್ತಾ ಇದೆ. ಪ್ರಧಾನಿ ಹೇಳ್ತಿದ್ದಾರೆ, ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಅನ್ನು ಮಿತವಾಗಿ ಬಳಸಿ, ರಸಗೊಬ್ಬರವನ್ನು ಮಿತವಾಗಿ ಬಳಸಿ, ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆಯನ್ನು ಕೊಡಿ ಅಂತ. ಪ್ರಧಾನಿ ಈ ರೀತಿ ಹೇಳೋದಕ್ಕೆ ಏನು ಕಾರಣ ಆಯಿತು ಅನ್ನೋದರ ಬಗ್ಗೆ ಚರ್ಚೆ ಶುರುವಾಗಿದೆ. ಪೆಟ್ರೋಲ್ ಬಳಕೆಯನ್ನ ಕಡಿಮೆ ಮಾಡಿ, ಪೆಟ್ರೋಲ್ ಡೀಸೆಲ್ ಕನ್ಸಂಪ್ಷನ್ ಕಡಿಮೆಯಾಗಬೇಕು ಅಂತ ಹೇಳೋ ಮುಖಾಂತರ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಮುನ್ಸೂಚನೆಯನ್ನ, ಸುಳಿವನ್ನ ಪ್ರಧಾನಿ ಕೊಟ್ಟಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಚಿನ್ನ ಖರೀದಿಸಬೇಡಿ ಅಂತ ಹೇಳೋದಕ್ಕೆ ಕಾರಣ ವಿದೇಶಿ ವಿನಿಮಯದ ವಿಚಾರಕ್ಕೆ ಸಂಬಂಧಿಸಿದಂತೆ. ರಸಗೊಬ್ಬರವನ್ನ ಕಡಿಮೆ ಬಳಸಿ, ಸಾವಯವ ಗೊಬ್ಬರವನ್ನು ಬಳಸಿ ಅಂತ ರೈತರಿಗೆ ಕರೆ ಕೊಟ್ಟಿದ್ದಾರೆ. ಕಾರಣ ಸಪ್ಲೈ ಚೈನ್ ಬ್ರೇಕ್ ಆಗಿದೆ. ಮಧ್ಯಪ್ರಾಚ್ಯದಿಂದ ಬರಬೇಕಾಗಿರುವಂತ ರಸಗೊಬ್ಬರ ನಮಗೆ ಸೂಕ್ತ ಕಾಲದಲ್ಲಿ ಬಂದು ತಲುಪ್ತಾ ಇಲ್ಲ. ಇದೆಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಈ ಮನವಿಗೆ ಕಾರಣ ಆಗಿರುವುದು. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ನ ಸಮಸ್ಯೆ, ರಸಗೊಬ್ಬರದ ಸಮಸ್ಯೆ ಜನರನ್ನ ಕಾಡುತ್ತೆ ಅನ್ನೋ ವಿಚಾರ. साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಮನವಿಯನ್ನ ಮಾಡಿದ್ದಾರೆ. ಪ್ರಮುಖ ಮನವಿಯನ್ನ ದೇಶದ ಜನರ ಮುಂದೆ ಮಾಡಿಕೊಂಡಿರುವುದು. ಅದರಲ್ಲಿ ಕೊರೋನಾ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ಗಳನ್ನು ಕಂಪನಿಗಳು ಜಾರಿ ಮಾಡಿತ್ತು, ಹಲವು ಸಂಸ್ಥೆಗಳು. ಅದರ ಮರುಜಾರಿಯ ಬಗ್ಗೆಯೂ ಕೂಡ ಅವರು ಮನವಿ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ನ ಕನ್ಸಂಪ್ಷನ್ ಕಡಿಮೆಯಾಗಲಿ ಅಂತ. ಅಂದ್ರೆ ಉದ್ಯೋಗಿಗಳ ಓಡಾಟ ಕಡಿಮೆಯಾದರೆ, ಈ ಪಿಕಪ್ಪು ಡ್ರಾಪು ಮತ್ತು ಉದ್ಯೋಗಿಗಳ ಓಡಾಟ ಜಾಸ್ತಿ ಆಗಿಬಿಟ್ರೆ ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬ್ರೇಕ್ ಹಾಕಿದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಕಡಿಮೆಯಾಗುತ್ತೆ ಅನ್ನೋ ಲೆಕ್ಕಾಚಾರ. ಇದರ ಬದಲಾಗಿ ಆನ್ಲೈನ್ ಮತ್ತು ವರ್ಚುವಲ್ ಸಭೆಗಳನ್ನು ನಡೆಸಿ ಅಂತ ಮನವಿ ಮಾಡಿದ್ದಾರೆ. ಸ್ವಂತ ವಾಹನ ಬಿಟ್ಟು, ಅಂದರೆ ಕಾರಲ್ಲಿ ಓಡಾಡೋರು ನೀವು ಅಂತಾದರೆ ಸಾರ್ವಜನಿಕ ಸಾರಿಗೆಗಳನ್ನು ಬಳಸಿ, ಬಸ್ ಬಳಸಿ, ಮೆಟ್ರೋ ರೈಲುಗಳನ್ನು ಬಳಸಿ. ಅನಿವಾರ್ಯ ಸಂದರ್ಭ ಕಾರನ್ನು ಬಳಕೆ ಮಾಡದೆ ಬೇರೆ ವಿಧಿ ಇಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ಕಾರ್ ಪೋಲಿಂಗ್ ಮಾಡಿ. ಅಂದರೆ ಒಬ್ಬರೇ ಓಡಾಡ್ತೀರಿ ಅಂತಾದರೆ ನೀವೆಲ್ಲರೂ ಮಾತನಾಡಿಕೊಂಡು ಒಂದು ಫ್ಲ್ಯಾಟಲ್ಲಿ 4 ಜನ ಇದ್ದರೆ 4 ಜನ ಒಂದು ಕಾರಲ್ಲಿ ಹೋಗೋ ರೀತಿಯಲ್ಲಿ, ಕಚೇರಿಗೆ ಹೋಗೋ ರೀತಿಯಲ್ಲಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಕಾರ್ ಪೋಲಿಂಗ್ ಮಾಡ್ಕೊಳ್ಳಿ ಅಂತ ಪ್ರಧಾನಿ ಮನವಿ ಮಾಡಿರು. ಅನಗತ್ಯ ವಿದೇಶಿ ಪ್ರವಾಸವನ್ನು ಮಾಡಬೇಡಿ, ಮದುವೆಯನ್ನು ಅದ್ಧೂರಿಯಾಗಿ ಮಾಡೋದು, ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡೋದು, ಇದನ್ನು 1 ವರ್ಷ ಮಾಡೋದಕ್ಕೆ ಹೋಗಬೇಡಿ ಅಂತ ರೈತರ ಬಳಿಯವರು ಮಾಡಿಕೊಂಡಿರುವಂಥ ಮನವಿ ರಸಗೊಬ್ಬರದ ಬಳಕೆಗೆ ಸಂಬಂಧಿಸಿ.
ಫರ್ಟಿಲೈಸರ್ನ ಬಳಕೆಗೆ ಸಂಬಂಧಿಸಿ ಸಾವಯವ ಕೃಷಿಗೆ ಆದ್ಯತೆಯನ್ನು ಕೊಡಿ ಇದಕ್ಕೆ ಕಾರಣ ಆಗಿರೋದು ಮಧ್ಯಪ್ರಾಚ್ಯದಿಂದ ಬರಬೇಕಾಗಿರುವಂಥ ರಸಗೊಬ್ಬರ ಸೂಕ್ತ ಕಾಲಕ್ಕೆ ಬರ್ತಾ ಇಲ್ಲ, ನಮ್ಮ ಬೇಡಿಕೆಗೆ ತಕ್ಕಾಗಿ ಸಿಗ್ತಾ ಇಲ್ಲ. ಮುಂಗಾರು ಆರಂಭ ಆಗ್ತಾ ಇದೆ, ರೈತರಿಗೆ ರಸಗೊಬ್ಬರದ ಅಗತ್ಯ ಇದೆ. ಸೂಕ್ತ ಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಒದಗಿಸೋದಕ್ಕೆ ಸಾಧ್ಯವಾಗಲ್ವೇನೋ ಅನ್ನುವಂಥ ಆತಂಕ ಕೇಂದ್ರ ಸರ್ಕಾರವನ್ನು ಕಾಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಪ್ರಧಾನಿ ಈ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ, ಇದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞ ವಿಜಯ್ ರಾಜೇಶ್ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಬಹುಶಃ ಪ್ರಧಾನಿಯವರು ಮಾಡಿರುವಂಥ ರಿಕ್ವೆಸ್ಟ್ ಅನ್ನು ನೀವು ಗಮನಿಸಿದ್ರಿ. ಜನ ಇದನ್ನು ಯಾವ ರೀತಿ ಸ್ವೀಕರಿಸಬೇಕು, ಯಾವ ರೀತಿ ಇದನ್ನ ತೆಗೆದುಕೊಳ್ಬೇಕು ಜನ? ನೋಡಿ, ಮೊದಲನೇದಾಗಿ ಈಗ ಬಂದಿರುವಂತಹ ಪರಿಸ್ಥಿತಿ ನಮ್ಮ ದೇಶದವರಾಗ್ಲಿ ಅಥವಾ ನಮ್ಮ ಆಡಳಿತದಲ್ಲಿರುವಂತಹ ಪಕ್ಷದಲ್ಲಾಗ್ಲಿ ಕ್ರಿಯೇಟ್ ಮಾಡಿರೋದಲ್ಲ. ಇದು ನಮ್ಮೆಲ್ಲರ ಕೈ ಮೀರಿ ನಡೀತಾ ಇರುವಂತಹ ವಿಚಾರಗಳು. ಯಾಕೆ ಅಂತಂದ್ರೆ ಯುಕ್ರೇನ್ ವಾರ ಆದಾಗ್ಲೂ ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಯ್ತು. ಆಮೇಲೆ ಇದಕ್ಕಿಂತ ಮುಂಚೆ ಸೀಮಿತ ಅವಧಿನಲ್ಲಿ ಇಸ್ರೇಲ್ ಪ್ಯಾಲೆಸ್ತೈನ್ ಕದನ ಆದಾಗ ಮತ್ತು ಇರಾನ್ ಮತ್ತು ಇಸ್ರೇಲ್ಗಳು ಬಾಂಬ್ಗಳು ಹಾಕೊಂಡಾಗ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಆದ್ರೆ ಅದನ್ನೆಲ್ಲವೂ ನಾವು ಮ್ಯಾನೇಜ್ ಮಾಡ್ಬೋದಾಗಿತ್ತು. ಆದರೆ ಈಗ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ನಮ್ಮ ದೇಶಕ್ಕೊಂದೇ ಅಲ್ಲ, ಪ್ರಪಂಚದ ಎಲ್ಲಾ ದೇಶಗಳನ್ನು ಕೂಡ ಮಂಡಿಯೂರಿಸಿದೆ, ಸಮಸ್ಯೆಗಳಿದೆ. ಹಾಗಾಗಿ ಇದು ಯುದ್ಧ ಶುರುವಾಗಿ 3 ತಿಂಗಳಾದ್ರೂ ಕೂಡ ನಮ್ಮ ಈ ಕೇಂದ್ರ ಸರ್ಕಾರ ಅದರ ಒಂದು ಎಫೆಕ್ಟ್ ಏನಿದೆ ನಮ್ಮ ಮೇಲೆ ಬರದೇ ಇರೋ ತರ ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋದ್ರು. ಆದ್ರೆ ಈಗ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ನಮ್ಮನ್ನೆಲ್ಲ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಡೀಸೆಲ್ ಮತ್ತು ಪೆಟ್ರೋಲ್ನ ಮಿತ ಬಳಕೆ, ಅವಶ್ಯಕತೆ ಇದ್ರೆ ಮಾತ್ರ ಬಳಸಿ, ಇಲ್ಲಾಂದ್ರೆ ಬೇಡ. ಯಾಕೆ ಅಂತಂದ್ರೆ ನಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶದ ಅತ್ಯಂತ ಹೆಚ್ಚು ಆಮದು ಬಂದ್ಬಿಟ್ಟು ಪೆಟ್ರೋಲ್ ಡೀಸೆಲ್, ಬಿಕಾಸ್ ಇದು ನಮ್ಮಲ್ಲಿ ಸಿಗ್ತಾ ಇಲ್ಲ. ಆಮೇಲೆ ನಮ್ಗೆ ಅದು ಅವಶ್ಯಕತೆ ಇದೆ. ಆಮೇಲೆ ಅದು ಬಂತು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕೈಗಾರಿಕೆಗಳು ನಡೆಯುತ್ತೆ, ಆರ್ಥಿಕತೆ ನಡೆಯುತ್ತೆ. ಹಾಗಾಗಿ ಅದರದ ಅವಶ್ಯಕತೆ ಇದೆ, ನಾವು ಅದನ್ನು ಅವಾಯ್ಡ್ ಮಾಡಕ್ಕಾಗೋದಿಲ್ಲ. ಆದ್ರೆ ಎಲ್ಲಾದ್ರೂ ಸಾಧ್ಯ ಇದ್ರೆ ಉಳಿಸ್ಬೇಕು ಅಂತ. ಎರಡನೇದಾಗಿ ಬಹಳ ಮುಖ್ಯವಾದ್ದು ಚಿನ್ನದ ವಿಚಾರ ಅವ್ರು ಮಾತಾಡಿದ್ದಾರೆ. ಚಿನ್ನ ಏನಾಗಿದೆಪ್ಪ ಸಮಸ್ಯೆ ಅಂತಂದ್ರೆ, ಅದರಲ್ಲೂ ಕೂಡ ನಮಗೆ ನಮ್ಮ ದೇಶದಲ್ಲಿ ನಾವು ಚಿನ್ನವನ್ನ ಉತ್ಪಾದನೆ ಮಾಡೋದಿಲ್ಲ. ಕೇವಲ 2-4% ಅಷ್ಟು ಚಿನ್ನ ಮಾತ್ರ ನಮ್ಮ ದೇಶದಲ್ಲಿ ಲಭ್ಯ ಇದೆ. ಮಿಕ್ಕಿದ ಎಲ್ಲ 95-96% ಚಿನ್ನವನ್ನ ನಾವು ಹೊರದೇಶಗಳಿಂದ ತೆಗೆದುಕೊಂಡು ಬರ್ತಾ ಇದೀವಿ. ಹಾಗಾದ್ರೆ ಇದನ್ನ ಯಾಕೆ ನಿಲ್ಲಿಸ್ಬೇಕು? ಬೇರೆ ಪೆಟ್ರೋಲ್ ಡೀಸೆಲ್ ನ ನಿಲ್ಲಿಸಕ್ಕಾಗೋದಿಲ್ಲ, ಅಥವಾ ಇತರೆ ಕಚ್ಚಾ ಪದಾರ್ಥಗಳನ್ನ ನಾವು ನಿಲ್ಲಿಸೋದಕ್ಕಾಗೋದಿಲ್ಲ. ಚಿನ್ನದಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇದನ್ನ ನಾವು ಅನ್ಪ್ರೊಡಕ್ಟಿವ್ ಅಸೆಟ್ ಅಂತ ಹೇಳ್ತೀವಿ. ಅಂತಂದ್ರೆ ಅದು ನಮ್ಮ ದೇಶಕ್ಕೆ ಬಂದ ನಂತರ ಯಾವುದೇ ಒಂದು ಉತ್ಪಾದನಾ ಚಟುವಟಿಕೆ ಆಗೋದಿಲ್ಲ, ಅದರಿಂದ ಕೈಗಾರಿಕೆಗಳು ಬೆಳೆಯೋದಿಲ್ಲ, ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ಮತ್ತು ತೆರಿಗೆ ರೂಪದಲ್ಲಿ ಹೆಚ್ಚಿನ ಹಣ ಬರೋದಿಲ್ಲ. ಯಾಕೆಂತಂದ್ರೆ ನೀವು ಒಂದು ಕಚ್ಚಾ ಪದಾರ್ಥವನ್ನು ತೆಗೆದುಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ, ಅದನ್ನ ತಂದಾಗ ಅದನ್ನ ಒಂದು ಫಿನಿಶ್ಡ್ ಗೂಡ್ಸ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಕಚ್ಚಾ ಪದಾರ್ಥಗಳನ್ನು ಹಾಕ್ತೀರಾ, ಬೇರೆ ಬೇರೆ ಫ್ಯಾಕ್ಟ್ರಿಗಳು ನಡೆಯುತ್ತೆ, ಆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಸಿಗುತ್ತೆ, ಅವ್ರು ಮತ್ತೆ ಅದನ್ನ ಖರ್ಚು ಮಾಡ್ತಾರೆ. ಈ ಎಲ್ಲಾ ಒಂದು ಎಕನಾಮಿ ಸರ್ಕಲ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ದುಡ್ಡು ಹರಿವು ಆಗ್ತಾ ಹೋಗುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ. ಅದರ ಮೂಲಕ ಸರ್ಕಾರಕ್ಕೂ ಕೂಡ ತೆರಿಗೆ ರೂಪದಲ್ಲಿ ಹಣ ಬರ್ತಾ ಹೋಗುತ್ತೆ. ಆ ತೆರಿಗೆ ಹಣ ಮತ್ತೆ ನಮಗೆ ಸಮಾಜದ ಒಳಿತಿಗಾಗಿ ಅವ್ರು ಖರ್ಚು ಮಾಡ್ಬೇಕಾಗುತ್ತೆ. ಆದ್ರೆ ಚಿನ್ನದ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅದನ್ನ ತಂದುಬಿಟ್ಟು ಏನ್ ಮಾಡ್ತಾರೆ, ಒಡವೆಗಳ ರೂಪದಲ್ಲಿ ಆದ್ರೂ ಇಡ್ತಾರೆ, ಅಥವಾ ಬಿಸ್ಕೆಟ್ ಆತರ ರೂಪದಲ್ಲಿ, ಹೂಡಿಕೆ ರೂಪದಲ್ಲಿ ಲಾಕರ್ಗಳು ಸೇರ್ತಾ ಇದೆ. ಇದರಿಂದ ನಮಗೆ ಆರ್ಥಿಕತೆ ಮೇಲೆ ಹೊರೆ ಆಗುತ್ತಾಗ್ಲಿ, ವಿದೇಶಿ ವಿನಿಮಯದ ಮೇಲೆ ಹೊರೆ ಆಗುತ್ತೆ. ಹಾಗಾಗಿ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿನಲ್ಲಿ ಮುಂದೂಡಿ ನಿಮ್ಮ ಖರೀದಿನ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ 3 ತಿಂಗಳಾಯ್ತು, ಇನ್ನೂ ಏನು ಸಮಸ್ಯೆ ಬಗೆಹರಿದಿಲ್ಲ. ನಮಗೆ ಸಮಸ್ಯೆ ಕೊನೆಗಾಣುತ್ತೆ ಅನ್ನೋದು ಯಾವುದು ಸೂಚನೆಗಳು ಸಿಗ್ತಾ ಇಲ್ಲ. ಅಥವಾ ಅದು ಈ ಮುಂದಿನ ವಾರನೇ ಕೊನೆಗಾಣಿದ್ರು ಕೂಡ ಅದು ಎಲ್ಲ ಪರಿಸ್ಥಿತಿಗಳು ನಿಭಾಯಿಸೋದಕ್ಕೆ, ನಾರ್ಮಲ್ ಆಗೋದಕ್ಕೆ ಅದು 3 ತಿಂಗಳು ಹಿಡಿಬಹುದು, 6 ತಿಂಗಳು ಹಿಡಿಬಹುದು. ಹಾಗಾಗಿ ಇಂತಹ ಪರಿಸ್ಥಿತಿನಲ್ಲಿ ನಮಗೆ ವಿದೇಶಿ ವಿನಿಮಯ ಉಳಿಸೋದು ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ಒಂದು ಪ್ರಶ್ನೆ ಅದಕ್ಕೆ ಸೇರಿಸಿ ವಿಜಯ್ ರಾಜೇಶ್ ಸರ್, ಕ್ರೂಡ್ ಆಯಿಲ್ ವಿಜಯ್ ರಾಜೇಶ್ ಅದು $102 ಆಗಿದೆ. ವಿಜಯ್ ರಾಜೇಶ್, ಈಗ ಚಿನ್ನದ ವಿಚಾರಕ್ಕೆ ಒಂದು ಕ್ಲಾರಿಫಿಕೇಶನ್ ತಮ್ಮ ಕಡೆಯಿಂದ ನಾನು ಬಯಸ್ತಾ ಇರೋದು.
ಜನಸಾಮಾನ್ಯ ಚಿನ್ನ ಖರೀದಿ ಮಾಡಿದ್ರೆ ಅದು ಫಾರಿನ್ ರಿಸರ್ವ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಅದೇ ನಾ ಹೇಳಿದ್ನಲ್ಲ, ಈಗ ನಾವು ಯಾವಾಗ ಇಂಪೋರ್ಟ್ ಮಾಡ್ತೀವಿ 96% ಆಫ್ ದ ಗೋಲ್ಡ್ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ಇಂಪೋರ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಡಾಲರ್ ರೂಪದಲ್ಲಿ ಹಣ ಕೊಡ್ಬೇಕು ಅದಕ್ಕೆ. ಸೊ ಡಾಲರ್ ನಮ್ಮಿಂದ ಈಗ ನಮಗೆ ನೋಡಿ, ವಿದೇಶಿ ವಿನಿಮಯ ಅಂತಂದ್ರೇನು, ನಾವು ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಮ ಹತ್ರ ಡಾಲರ್ ಇರುತ್ತೆ, ನಾವು ಇಂಪೋರ್ಟ್ ಮಾಡಿದಾಗ ಅದರಿಂದ ನಾವು ಡಾಲರ್ಗಳನ್ನ ಕೊಟ್ಟು ನಮಗೆ ಬೇಕಾಗಿರೋ ಅಗತ್ಯವಾದ ವಸ್ತುಗಳನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಈಗಿರೋ ಪರಿಸ್ಥಿತಿನಲ್ಲಿ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಕ್ ಆಗೋದಿಲ್ಲ. ಮುಂಚೆನೆ ಕಡಿಮೆ ಇತ್ತು. ಯುರೋಪ್ ಯೂನಿಯನ್ ಈಗಿನ ತಾನೇ ಅಮೆರಿಕ ಒಂದು ಇದನ್ನ ನಮ್ಮ ಮೇಲೆ ಸುಂಕವನ್ನ ವಿಧಿಸಿದ ಮೇಲೆ ಎಕ್ಸ್ಪೋರ್ಟ್ ಕಡಿಮೆ ಆಗಿತ್ತು. ಆಮೇಲಿಂದ ಕರೋನಾ ನಂತರ ಎಲ್ಲಾ ದೇಶಗಳು, ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳು ಸಫರ್ ಆಗ್ತಾ ಇದೆ. ಹಾಗಾಗಿ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ಸ್ ಕಡಿಮೆ ಇದೆ, ಹಾಗಂದ್ರೆ ವಿದೇಶಿ ವಿನಿಮಯ ಕಡಿಮೆ ಇದೆ ನಮ್ಮ ಹತ್ರ. ಹಾಗಾಗಿ ಇರುವಂತಹ ವಿದೇಶಿ ವಿನಿಮಯವನ್ನ ಬಹಳ ವಿವೇಚಿತವಾಗಿ ನಾವು ಬಳಸಬೇಕಾಗುತ್ತೆ. ಆದ್ರೆ ಪೆಟ್ರೋಲ್ ಡೀಸೆಲ್ ನ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಈ ಚಿನ್ನ ನಾವು ಖರೀದಿ ಮಾಡ್ಲಿಲ್ಲ ಅಂದ್ರೆ ನಮಗೇನು ಸಮಸ್ಯೆ ಆಗೋದಿಲ್ಲ. ಓನ್ಲಿ ನಾವು ನೆಕ್ಸ್ಟ್ ಇಯರ್ ನಾವು ಯಾವಾಗ ಪರಿಸ್ಥಿತಿ ಸಹಾಯದ ಆದಾಗ ಮತ್ತೆ ಅದನ್ನ ನಾವು ತೆಗೆದುಕೊಳ್ಬಹುದು. ಅಂದ್ರೆ ಇದರ ಅರ್ಥ ಏನು ಸರ್? ಕೇಂದ್ರ ಸರ್ಕಾರ ಇಲ್ಲಿ ತನಕ ಮ್ಯಾನೇಜ್ ಮಾಡಿದೆ, ಇನ್ನು ಮ್ಯಾನೇಜ್ ಮಾಡೋದು ಕಷ್ಟ ಇದೆ, ನೀವೆಲ್ಲರೂ ಸಹಕರಿಸಿ ಅಂತ. ಖಂಡಿತವಾಗ್ಲು. ಈಗ ನೋಡಿ, ಇದು ಎಚ್ಚರಿಕೆ ಗಂಟೆ ಬಹಳ ದಿನಗಳಿಂದನೇ ಬರ್ತಾ ಇತ್ತು. ಯಾಕಂದ್ರೆ ಎಲ್ಲ ಆಲ್ರೆಡಿ ಬಹಳ ದೇಶಗಳು ಕೈ ಚೆಲ್ಲಾಗಿದೆ. ನಮ್ಮ ದೇಶ ಮಾತ್ರ ಮ್ಯಾನೇಜ್ ಮಾಡ್ತಾ ಇದ್ದು. ಅತಿ ಹೆಚ್ಚು ಜನಸಂಖ್ಯೆ ಇದೆ, ಇದು ಈ ತರ ದೊಡ್ಡ ಭೂಪ್ರದೇಶ ಇದೆ, ಆದ್ರೂ ನಮ್ಮ ಸರ್ಕಾರ ಮ್ಯಾನೇಜ್ ಮಾಡ್ತು. ಆದ್ರೆ ಇದು ಕೈ ಮೀರ್ತಾ ಇದೆ. ಅದು ಸರ್ಕಾರದ ಕೈನಲ್ಲಿಲ್ಲ. ಈ ಒಂದು ಸಮಸ್ಯೆ ಒಬ್ರು ಪ್ರಧಾನಮಂತ್ರಿ ಆಗ್ಲಿ ಅಥವಾ ಆಡಳಿತ ಪಕ್ಷ ಆಗ್ಲಿ ಸೃಷ್ಟಿ ಮಾಡಿರೋದಿಲ್ಲ. ಇದು ಹೊರಗಡೆಯಿಂದ ನಮ್ಮ ತಲೆ ಮೇಲೆ ಹೇರಿದ್ದಾರೆ. ಹಾಗಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಎಷ್ಟು ಸರ್ಕಾರಕ್ಕೆ, ದೇಶಕ್ಕೋಸ್ಕರ ಕೈ ಜೋಡ್ಸಕ್ಕಾಗತ್ತೆ ನಾವು ಕೈ ಜೋಡಿಸ್ಬೇಕಾಗತ್ತೆ. ವಿಜಯ ರಾಜೇಶ್ ಸರ್, ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ಬಿಟ್ಟುಕೊಡ್ತು. ತೈಲ ಕಂಪನಿಗಳಿಗೆ ಲಾಸ್ ಆಗ್ತಿದೆ, ಸಮಸ್ಯೆ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ. ಸೊ ಈಗ ಪೆಟ್ರೋಲ್ ಡೀಸೆಲ್ ಅಥವಾ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾವೆ. ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯ ಮುನ್ಸೂಚನೆ ಏನಾದರೂ ಸಿಗ್ತಾ ಇದೆಯಾ ಪ್ರಧಾನಿಯವರ ಮಾತಿನಲ್ಲಿ? ನೋಡಿ, ಇದು ಏರಿಕೆ ಮಾಡಲೇಬೇಕು. ಅಲ್ಟಿಮೇಟ್ಲಿ ನಮ್ಮ ಖರೀದಿ ದರ ಜಾಸ್ತಿ ಇದ್ದಾಗ ನಾವು ಕಡಿಮೆ ದರಕ್ಕೆ ಮಾರಕ್ಕಾಗಲ್ಲ. ಈಗ ಆಲ್ರೆಡಿ 30,000 ಕೋಟಿ ನಷ್ಟವನ್ನ ಕಂಪನಿಗಳು ಅನುಭವಿಸ್ತಾ ಇದ್ದಾವೆ. ಆದ್ರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಎಲ್ಲಾ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಕೊಂಡು ಅವ್ರು ಅದನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಈಗಿರೋ ಪರಿಸ್ಥಿತಿನಲ್ಲಿ. ಒಂದು ನೋಡಿ, ನಾನೀಗ ಎಕ್ಸಾಂಪಲ್ ಕೊಡ್ತಾ ಇದ್ನಲ್ಲ, $60 ಇದ್ದಿದ್ದು $100 ಆಯ್ತು ಅಂದ್ರೆ 40% ಜಾಸ್ತಿ ಆಗೋಗಿದೆ. ಅಂದ್ರೆ ನಾವು ಅಷ್ಟೇ ತಗೋತಾ ಇದೀವಿ, 40% ಜಾಸ್ತಿ ಕೊಡ್ತಾ ಇದೀವಿ. ಅಂದ್ರೆ ನಮ್ಮ ವಿದೇಶಿ ವಿನಿಮಯದ ಹೊರಹರಿವು ಜಾಸ್ತಿ ಆಗ್ತಾ ಇದೆ. ಇನ್ನು ದುಡ್ಡು ಕೊಟ್ಟರು ಸಿಗುತ್ತಾ? ಫಾರ್ ಎಕ್ಸಾಂಪಲ್ ಗ್ಯಾಸ್ ನೋಡಿ, ನಮಗೆ ಅಲ್ಲಿಂದ ಸಪ್ಲೈ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಗ್ಯಾಸು ಪೆಟ್ರೋಲ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಎಲ್ಲಾ ಕಂಟ್ರಿಗಳು ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇದು ಒಂದು ಅನಿಶ್ಚಿತೆ, ಸಂದಿಗ್ಧತೆ. ಅಂದ್ರೆ ಇದು ಕೇಂದ್ರ ಸರ್ಕಾರದ ಅಸಹಾಯಕತೆನ ಸರ್, ಅಥವಾ ಜಾಗೃತಿ ಮೂಡಿಸುವಂತ ಪ್ರಯತ್ನನ? ಎರಡೂ ನಿಜ. ನೋಡಿ, ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದಿದೆ, ಎಲ್ಲಾ ದೇಶಗಳಿಗೂ ಬಂದಿದೆ, ನಮಗೂ ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಅಸಹಾಯಕತೆನಲ್ಲಿದೆ ಮತ್ತು ನಮ್ಮನ್ನ ಈ ಸಮಯದಲ್ಲಿ ಕೈ ಜೋಡಿಸಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಬೆಲೆಗಳು, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದ್ರಲ್ಲಿ ಬೇರೆ ದಾರಿನೇ ಇಲ್ಲ. ಹಾಗಾಗಿ ಅವರು ಕಡಿಮೆ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಸರ್, ಒಂದು ರಸಗೊಬ್ಬರಕ್ಕೆ ಸಂಬಂಧಿಸಿದಂತೆನೂ ಪ್ರಧಾನಿ ಮನವಿ ಮಾಡಿಕೊಂಡ್ರು, ನೀವು ಸಾವಯವ ಕೃಷಿಯ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅಂತ. ನಿಮಗೆ ಗೊತ್ತಿದೆ, ಮುಂಗಾರು ಕಾಲಿಡೋದಕ್ಕೆ ಇನ್ನು 20-25 ದಿನ ಬಾಕಿ ಇದೆ. ಈ ಹಂತದಲ್ಲಿ ಸಾಧ್ಯ ಆಗತ್ತಾ ಸರ್ ಅದು? ನಾನು ಕಂಪ್ಲೀಟ್ ಡಿಪೆಂಡೆನ್ಸಿ ನಂದು ರಸಗೊಬ್ಬರದ ಮೇಲಿದೆ, ಏಕಾಏಕಿ ನಾನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅಲ್ಲ, ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಏನು ಬೆಳೆಗೆ ಅವರಿಗೆ ಸಾಕಷ್ಟು ಇದೆ ಅಂತ, ಈಗ ನೋಡಿ, ಅವರು ಅಲ್ಲಿಂದ ತರಿಸ್ಕೊಳ್ಳೋದಕ್ಕೆ ಸಮಸ್ಯೆ ಇಲ್ಲ, ಆದ್ರೆ ಅಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಅಲ್ಲಿಂದ ಉತ್ಪಾದನೆ ಇದ್ರೂ ಹಡಗುಗಳು ಮೂವ್ ಆಗ್ತಾ ಇಲ್ಲ. ಹಾಗಾಗಿ ನೋಡಿ, ಈ ಕರೋನಾ ಬಂದಾಗ ನಾವು ಹೇಗೆ ಟೆಕ್ನಾಲಜಿಗಳನ್ನ ಬಳಸಿ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ನಮ್ಮ ಜೀವನವನ್ನ ರೂಪಿಸ್ಕೊಂಡ್ವಿ, ಆ ರೀತಿ ಈಗ ಒಂದು ಚಾಲೆಂಜ್ ಬಂದಿದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಈಗ ನಾವು ಎಚ್ಚೆತ್ಕೊಂಡ್ರೆ, ಅಂದ್ರೆ ಗ್ಯಾಸ್ ಸಮಸ್ಯೆ ಬಂತು, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬಯೋಗ್ಯಾಸ್ ಹೋಗ್ಬೋದಾ, ಕಸದಿಂದ ಏನಾದ್ರು ಮಾಡಬಹುದಾ, ಬೇರೆ ಬೇರೆ ಪದಾರ್ಥಗಳಿಂದ ನಮ್ಮ ದೇಶದಲ್ಲಿ ಇರೋದಂತ ನಾವು ಹುಡುಕ್ತಾ ಹೋಗ್ತೀವಿ. ಅದೇ ರೀತಿ ಈಗ ಗೊಬ್ಬರದ ಸಮಸ್ಯೆ ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಹಾಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವೇನಿದೆ ಅದನ್ನ ತಯಾರಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ಈಗ ವರ್ಕ್ ಫ್ರಮ್ ಹೋಮ್ನ ವಿಚಾರವು ಪ್ರಸ್ತಾಪ ಆಯಿತು ಪ್ರಧಾನಿಯವರ ಮಾತಿನಲ್ಲಿ.
ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆಯನ್ನ ವರ್ಕ್ ಫ್ರಮ್ ಹೋಮ್ ಮುಖಾಂತರ ಕಡಿವಾಣ ಹಾಕಬಹುದಾ ಸರ್? ಎಷ್ಟರ ಮಟ್ಟಿಗೆ ಹಾಕಬಹುದು? ಈಗ ಡಿಪೆಂಡೆನ್ಸಿಯನ್ನ ಎಷ್ಟಕ್ಕೆ ಇಳಿಸಬಹುದು ಅಂತ ಅನ್ಸುತ್ತೆ ತಮಗೆ? ನೋಡಿ, ಈಗ ಕರೋನಾ ಸಮಯದಲ್ಲಿ ಅದು ಪ್ರೂವ್ ಆಗಿದೆ ನಮಗೆ ಎಷ್ಟು ಪರ್ಸೆಂಟೇಜ್ ನಾವು ಉಳಿಸ್ಬೋದು ಏನು ಅಂತ. ನಾ ಹೇಳೋದು, ಈಗ ದಿಢೀರ್ ಅಂತ ಒಂದು 40% 50% ರೇಟ್ ಜಾಸ್ತಿ ಆದಾಗ ನಾವು ಅಷ್ಟೇ ವ್ಯವಸ್ಥೆ ಮಾಡ್ತಾ ಇರ್ತೀವಿ, ಆದ್ರೆ ಕಡಿಮೆ ಕ್ವಾಂಟಿಟಿನ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಕಡಿಮೆ ಕ್ವಾಂಟಿಟಿ ನಾವು ಯೂಸ್ ಮಾಡ್ಬೇಕು ಅಂತಂದ್ರೆ ಅದರ ಬಳಕೆ ಕಡಿಮೆ ಮಾಡ್ಬೇಕಾಗತ್ತೆ. ಹಾಗಾಗಿ ಈಗ ನಾವು ಬೇರೆ ವ್ಯವಹಾರಗಳಿಗೆ ಓಡಾಡೋರು ಓಡಾಡ್ಲೇಬೇಕಾಗತ್ತೆ. ಆದ್ರೆ ಎಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಸಾಧ್ಯ ಆಗತ್ತೆ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಅಷ್ಟು ಜನ ಓಡಾಟ ಕಡಿಮೆ ಆದಾಗ ಏನಾಗುತ್ತೆ, ಅಷ್ಟು ಪೆಟ್ರೋಲ್ ಬೇಡಿಕೆ ಕಡಿಮೆ ಆಗುತ್ತೆ, ವಿದೇಶಿ ವಿನಿಮಯದ ಮೇಲೆ ಹೊರೆ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಅವ್ರು ಹೇಳಿದ್ರು, ತಾವು ಗಮನಿಸಿದೀರಾ, ಇನ್ನೊಂದು ವಿದೇಶ ಪ್ರಯಾಣ. ಯಾಕೆಂತಂದ್ರೆ ಅವ್ರು ಹೇಳಿದ್ರು, ಇತ್ತೀಚಿನ ದಿನಗಳಲ್ಲಿ ಮಧ್ಯಮ ವರ್ಗದ ಜನಗಳಿಗೆ ವಿದೇಶ ಪ್ರಯಾಣ ಬಹಳ ಕೈಗೆಟುಕೋ ಬೆಲೆಗಳಲ್ಲಿ ಆಗ್ತಾ ಇದೆ, ಬಹಳ ಜನ ಮಾಡ್ತಾ ಇದ್ದಾರೆ. ಆದ್ರೆ ಅಷ್ಟು ಹಣ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ದೇಶದೊಳಗಡೆನೆ ನೀವು ಪ್ರವಾಸ ಮಾಡಿ, ನಮ್ಮ ಹಣವನ್ನು ವಿದೇಶಕ್ಕೆ ತೆಗೆದುಕೊಂಡೋಗಿ ಖರ್ಚು ಮಾಡಬೇಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಆಮೇಲಿಂದ ಡೀಸೆಲ್ ಪಂಪ್ಗಳ ಬದಲಾಗಿ ಸೌರ ಪಂಪ್ಗಳನ್ನು ಮಾಡಿ, ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಆಗ್ಲಿ ವಿದೇಶಿ ವಸ್ತುಗಳನ್ನ ಬಳಸಬೇಡಿ, ದೇಶೀಯ ವಸ್ತುಗಳನ್ನ ಬಳಸಿ ಅಂತ. ಯಾಕೆ ಅಂತಂದ್ರೆ ಬಾಟಮ್ ಲೈನ್, ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಏನಿದೆ ಅದನ್ನು ನಾವು ಕಾಪಾಡ್ಕೋಬೇಕಾಗಿದೆ. ನಮ್ಮ ಅಕ್ಕಪಕ್ಕದ ದೇಶಗಳು ಆಲ್ರೆಡಿ ದಿವಾಳಿಗೆ ತನಕ ಹೋಗಿದಾವೆ. ಬೇರೆ ಬೇರೆ ದೇಶಗಳು ಸಂಕಷ್ಟವನ್ನ ಏನು ಪ್ರಪಂಚದಲ್ಲಿ ಅನುಭವಿಸ್ತಾ ಇದ್ದೇವೆ ಅದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. ನಾವು ಸೂಕ್ತ ಸಮಯದಲ್ಲಿ ಎಚ್ಚೆತ್ತುಕೊಳ್ಬೇಕು. ಇದನ್ನ ಬೇರೆಯವ್ರನ್ನ ಬ್ಲೇಮ್ ಮಾಡೋದಾಗ್ಲಿ, ಪ್ರಧಾನಿಗಳನ್ನ ಬ್ಲೇಮ್ ಮಾಡೋದಾಗ್ಲಿ, ಇದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನುಭವಿಸೋದು ನಾವೇ, ಸಾಮಾನ್ಯ ಜನ. ಎಸ್, ಥ್ಯಾಂಕ್ ಯು ಸರ್. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಪ್ರಧಾನಿ ಮಾತನ್ನ ನೆಗೆಟಿವ್ ಆಗಿ ತೆಗೆದುಕೊಳ್ಳೋದರ ಬದಲಾಗಿ ಆ ರಿಕ್ವೆಸ್ಟ್ನ ಹಿಂದೆ, ಆ ಮನವಿಯ ಹಿಂದೆ ಇರುವಂಥ ಸದುದ್ದೇಶವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ. ಇನ್ನು ಪೆಟ್ರೋಲ್ ಡೀಸೆಲ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ಮನವಿ ಮಾಡಿದರು. ಜನ ಇದನ್ನು ಯಾವ ರೀತಿ ರಿಸೀವ್ ಮಾಡಿದ್ದಾರೆ ನೋಡೋಣ. ಸರ್, ಇವರು ಮುಂಜಾಗ್ರತೆಯಾಗಿ ಡೀಸೆಲ್ ಪೆಟ್ರೋಲ್ನ ಜಾಸ್ತಿನ ಖರೀದಿ ಮಾಡಬೇಕಿತ್ತು ಬೇರೆ ದೇಶಗಳಿಂದ. ನಂಬರ್ 1 ಸಾರ್ವಜನಿಕರಿಗೆ ಇವರು ಫಸ್ಟೇ ಮಾಹಿತಿ ಕೊಡಬೇಕಾಯಿತು, ಇದ್ದಾಗ ಸಂಭವ ಇದೆ, ನೀವು ಎಲ್ಲರೂ ಕೂಡ ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಸಿ ಅಂತ ಸಾರ್ವಜನಿಕರಿಗೆ ಮುಂಚೆನೇ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಅದನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡಿಲ್ಲ, ವಿಫಲವಾಗಿದ್ದಾರೆ. ಎರಡನೇದು ಏನಪ್ಪ ಅಂದರೆ, ಈ ಚಿನ್ನನ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಹಿಂದೆ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅವಾಗ 2000-3000 ಇತ್ತು, ಸಾರ್ವಜನಿಕರಿಗೆ ತುಂಬ ಕಮ್ಮಿ ರೇಟಲ್ಲಿ ಸಿಗ್ತಿತ್ತು, ಜನಗಳಿಗೆ ಉಪಯೋಗ ಆಗ್ತಿತ್ತು. ಈ ಗೌರ್ಮೆಂಟ್ ಬಂದ ಮೇಲೆ ಈಗ 14,000 20,000ವರೆಗೂ ಬಂದಿದೆ. ಇದನ್ನು ಅವ್ರು ಕಡಿವಾಣ ಹಾಕ್ಬೋದಿತ್ತು. ಅವರು ಇದರಲ್ಲೂ ಕೂಡ ವಿಫಲ ಆಗಿದ್ದಾರೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈಗ ಹೇಳ್ತಿದ್ದಾರೆ 1 ವರ್ಷ ನೀವು ಮೆಟ್ರೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ ಅಂತ. ಸಾರ್ವಜನಿಕರಿಗೆ ಇದು ತುಂಬ ಕಷ್ಟಕರವಾಗುತ್ತೆ. ಮುಂದಿನ ದಿನದಲ್ಲಿ ಇದು ಸಾಧ್ಯ ಆಗಲ್ಲ. ಮಲ್ಲೇಶ್ವರಮಿಂದ ಬರ್ತಾ ಇದ್ದೀನಿ. ಅಲ್ಲಿ ಸತತವಾಗಿ ಒಂದು ಮೋದಿ ಹಾಸ್ಪಿಟ್ಲ್ ಆಗಲಿ ಅಥವಾ ಶಂಕರ ಮಠ ಆಗಲಿ, ವಾಟರ್ ಟ್ಯಾಂಕ್ ಆಗಲಿ ಎಲ್ಲೂ ಸಿಗ್ತಾ ಇಲ್ಲ. ನಾನು ಇಲ್ಲಿ ಬಂದು ನೋಡ್ತಾ ಇದ್ರೆ ಇಲ್ಲೂ ಪೆಟ್ರೋಲ್ ಎಲ್ಲ ಇದಾಕ್ಬಿಟ್ಟಿದ್ದಾರೆಲ್ಲ. ಅಟ್ಲಿ ಏನೋ ಒಂದು ಚೇನ್ ಹಾಕ್ಬಿಟ್ಟು ಏನು ಇಲ್ಲ ಅಂತ ಬೋರ್ಡು ಹಾಕಿದ್ದಾರೆ. ಹೌದು, ನಿನ್ನೆ ನಾನು ನ್ಯೂಸ್ನಲ್ಲಿ ನೋಡಿದೆ, ಹೈದ್ರಾಬಾದ್ನಲ್ಲಿ ಆದಷ್ಟು ಕಡಿಮೆ ಇದರಲ್ಲಿ ಈ ಪೆಟ್ರೋಲು ಮತ್ತು ಡೀಸೆಲ್ನ ಬಳಕೆ ಮಾಡಿ ಅಂತ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಅವ್ರು ಹೇಳೋದು ಒಂದು ರೀತಿ ದೇಶಕ್ಕಾಗಿ ಒಳ್ಳೆಯದೇನೆ. ನೋಡೋಣ ಜನಗಳು ಯಾವ ರೀತಿ ತಗೊಳ್ತಾರೆ ಇದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.